ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯಶ್ ಆ್ಯಂಡ್ ಮಾನ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾವಿರೋ ಅಪಾರ್ಟ್ಮೆಂಟ್ ಕಡೆಯಿಂದ ಕ್ರಿಸ್ಮಸ್ ಸೆಲೆಬ್ರೇಷನ್ ಇದೆ. ಸೊ ಏನೆಲ್ಲ ಇತ್ತು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸರ್ಕಸ್ ಶೋ ಇತ್ತು, ಹಾಗೆಯೇ ಮ್ಯಾಜಿಕ್ ಶೋನೂ ಇತ್ತು. ಇದಕ್ಕೂ ಮುಂಚೆ ಕಿಡ್ಸ್ ಎಲ್ಲ ಪರ್ಫಾರ್ಮ್ ಮಾಡಿದರು. ನಾವು ಹೊರಗಡೆ ಹೋಗಿದ್ವಿ, ಹಾಗಾಗಿ ಸ್ವಲ್ಪ ಲೇಟ್ ಆಗಿದ್ದರಿಂದ ಕಿಡ್ಸ್ ಪ್ರೋಗ್ರಾಮ್ನ ಮಿಸ್ ಮಾಡ್ಕೊಂಡ್ವಿ. ಲಾಸ್ಟ್ ಒಂದು ಪ್ರೋಗ್ರಾಮ್ ನೋಡಿದ್ವಿ, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪಾಪುನು ಫುಲ್ ಖುಷಿಯಾಗಿದ್ದ, ಫುಲ್ ಎನ್ಕರೇಜ್ ಎಲ್ಲ ಮಾಡ್ತಾಯಿದ್ದ. ಸೊ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ ಬಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆವರೆಗಿತ್ತು ಅಷ್ಟೇ. ಇಲ್ಲಿ ಹಿಂದೆ ಸ್ಟಾಲ್ಸ್ ಹಾಕಿದ್ರು. ಒಟ್ಟು 6 ಸ್ಟಾಲ್ಸ್ ಇತ್ತು. 3 ಸ್ಟಾಲ್ ಬಂದು ಗೇಮ್ಗಿತ್ತು ಆ್ಯಂಡ್ 3 ಸ್ಟಾಲ್ಸ್ ಬಂದು ಸ್ನ್ಯಾಕ್ಸ್ಗಿತ್ತು. ಸ್ನ್ಯಾಕ್ಸ್ ಬಂದು ಪಾಪ್ಕಾರ್ನ್ ಇತ್ತು, ಹಾಗೆಯೇ ಈ ಥರ ಬಿಸ್ಕೆಟ್ಸ್ನ ಕೊಟ್ಟಿದ್ರು. ಹಾಗೆ ಇಲ್ಲಿ ಪ್ರತಿಯೊಂದು ಮನೆಗೂ 2 ಟಿಕೆಟ್ಸ್ ಥರ ಕೊಟ್ಟಿದ್ದರು. ಜನ ಎಷ್ಟೇ ಇರ್ಬೋದು, 4 ಇರಲಿ 5 ಇರಲಿ, ಎಲ್ಲರಿಗೂ ಈಕ್ವಲಾಗಿ 2 ಟಿಕೆಟ್ಸ್ ಅಷ್ಟೇ ಕೊಟ್ಟಿದ್ದರು. ಆ ಟಿಕೆಟ್ನ ಇಟ್ಕೊಂಡು ನಾವು ಸ್ನ್ಯಾಕ್ಸ್ ತೊಗೋಬೇಕಿತ್ತು, ಹಾಗೆ ಗೇಮ್ಸ್ ಆಡಬೇಕಿತ್ತು. ನಾವು ಒಂದು ಸಲ ಪಾಪ್ಕಾರ್ನ್ ಅಥವಾ ಬಿಸ್ಕೆಟ್ ತೊಗೊಳಕ್ಕೆ ಹೋದ್ವಿ ಅಂತಂದರೆ ಅವರು 1 ಟಿಕೆಟ್ ಮೇಲೆ ಟಿಕ್ ಮಾಡ್ತಾಯಿದ್ರು. ಸೊ 2 ಟಿಕೆಟಿಂದ 2 ಸಲ ತೊಗೊಳಕ್ಕಾಗ್ತಾಯಿದ್ದು. ಆ್ಯಂಡ್ ಗೇಮ್ಸು ಹಾಗೆಯೇ ಒಂದು ಸಲ ಆಡಿದ್ಮೇಲೆ ಮತ್ತೆ ರಿಪೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಬೌನ್ಸಿ ಕ್ಯಾಸಲ್ ಕೂಡ ಇತ್ತು. ಪಾಪು ಖುಷಿಯಿಂದ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಆಟಾಡ್ತಾ ಇದ್ದ. ಇಲ್ಲಿರೋರಲ್ಲಿ ನಮ್ಮ ಪಾಪುನೇ ತುಂಬ ಚಿಕ್ಕವನು, ಎಲ್ಲ ದೊಡ್ಡ ದೊಡ್ಡ ಹುಡುಗರು. ನಾವಿರೋ ಅಂಥ ಜಾಗದಲ್ಲಿ ಆಲ್ಮೋಸ್ಟ್ ಒಂದು 13 ಇಂಡಿಯನ್ ಫ್ಯಾಮಿಲೀಸ್ ಇದ್ದೀವಿ. ಹಾಗೆಯೇ ಇವರು ಬಲೂನ್ಸಲ್ಲಿ ಟಾಯ್ಸ್ನ ಮಾಡಿಕೊಡ್ತಾಯಿದ್ರು. ಮಕ್ಕಳನ್ನ ಕೇಳ್ತಾಯಿದ್ರು ಯಾವ್ದು ಬೇಕು ಅಂತ. ಅವ್ರು ಯಾವ್ದು ಕೇಳ್ತಾರೆ ಅದನ್ನು ಮಾಡಿಕೊಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಕ್ಯಾಟ್ ಆಗಿರ್ಬೋದು, ಡಾಗ್, ಫ್ಲವರ್, ಗನ್, ಈ ಥರ ಎಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿದ್ದು, ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ತಾಯಿದ್ರು. ಪಾಪುನು ಬಲೂನ್ ಬೇಕು ಅಂತ ಹೇಳ್ತಾ ಇದ್ದ. ಸೊ ಕ್ಯೂಗೆ ಹೋಗಿ ನಿಲ್ಲೋಣ, ನಾವು ಒಂದು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ದೊಡ್ಡ ಕ್ಯೂ ಇತ್ತು. ನಾವು ಹೋಗಿ ನಿಂತ್ಕೊಂಡಾಗ ಅಲ್ಲಿ ಹೇಳಿದ್ರು ಬಲೂನ್ಸ್ ಎಲ್ಲ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅವರು, ನೆಕ್ಸ್ಟ್ ಯಾರೇ ಬಂದ್ರೂ ಅವ್ರಿಗೆ ಮಾಡಿಕೊಡಲ್ಲ, ಬಿಕಾಸ್ ಇಷ್ಟು ಜನಕ್ಕೆ ಮಾಡೋ ಅಷ್ಟರಲ್ಲೇ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಲಾಸ್ಟಲ್ಲಿ ಇನ್ನಿಬ್ಬರು ಇದ್ದಾಗ ಯಶು ಹೋಗಿ ಕೇಳಿದ್ರು ಪಾಪುಗೆ ಬೇಕಿತ್ತು ಮಾಡಿಕೊಡಿ ಅಂತ. ಆವಾಗ ಅವರು ಮಾಡಿರೋದನ್ನೇ ಒಂದು ಬಲೂನ್ನ ತೆಕ್ಕೊಟ್ರು. ಸೊ ಫ್ಲವರ್ನ ಕೊಟ್ಟರು ಪಾಪುಗೆ. ಆ್ಯಂಡ್ ಲಾಸ್ಟಲ್ಲಿ ಕಿಡ್ಸ್ಗೆಲ್ಲ ಎಕ್ಸ್ಟ್ರಾ ಬಿಸ್ಕೆಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ನಾನಾಗಲೇ ಗೇಮ್ಸ್ ಕೂಡ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಒಂದು ಗೇಮ್. ಅರೌಂಡ್ 10 ಕಾಯಿನ್ಸ್ನ ನಮಗೆ ಕೊಡ್ತಾಯಿದ್ರು. ನಾವು ಆ ಕಾಯಿನ್ಸ್ನ ಅಲ್ಲಿ ರೈನ್ಬೋ ಕಲರ್ ಇದೆಯಲ್ಲ ಅದ್ರ ಒಳಗಡೆ ಹಾಕಬೇಕಿತ್ತು. ಸೊ ನಿಮಗೆ ಗೊತ್ತಿರೋ ಹಾಗೆ ಒಂದೊಂದು ಕಲರ್ಗೆ ಒಂದೊಂದು ಪಾಯಿಂಟ್ಸ್ ಇರುತ್ತೆ. ಓವರಾಲ್ 10 ಕಾಯಿನ್ಸಿಂದ ನಾವು ಎಷ್ಟು ಪಾಯಿಂಟ್ ಕಲೆಕ್ಟ್ ಮಾಡಿದ್ದೀವಿ ಅಂತ ಅವ್ರು ಕೌಂಟ್ ಮಾಡ್ಕೊಳ್ತಾಯಿದ್ರು. ಆ್ಯಂಡ್ ಅದಕ್ಕೆ ತಕ್ಕ ಹಾಗೆಯೇ ಗಿಫ್ಟ್ಸ್ನ ಇಟ್ಟಿದ್ರು ಸೈಡಲ್ಲಿ. ನಮ್ಗೆ ಯಾವ್ದು ಬೇಕು ಅದನ್ನು ನಾವೇ ಚೂಸ್ ಸಹ ಮಾಡ್ಕೊಬೋದಿತ್ತು. ಆ್ಯಂಡ್ ಲಾಸ್ಟಲ್ಲಿ ಲಕ್ಕಿ ಡ್ರಾ ಕೂಡ ಇತ್ತು. ಸೊ 2 ರೌಂಡ್ಸ್ ಮಾಡಿದರು. ಫಸ್ಟ್ ರೌಂಡಲ್ಲಿ 10 ಮೆಂಬರ್ಸ್ನ ತೊಗೊಂಡಿದ್ರು ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ 5 ಮೆಂಬರ್ಸ್ನ ತೊಗೊಂಡಿದ್ರು. ಫಸ್ಟ್ ರೌಂಡಲ್ಲಿ ವಿನ್ ಆಗಿರೋ 10 ಮೆಂಬರ್ಸ್ಗೆ $20 ಕೂಪನ್ ಕೋಡ್ ಕೊಟ್ಟಿದ್ದಾರೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ವಿನ್ ಆದ 5 ಮೆಂಬರ್ಸ್ಗೆ $100 ಕೂಪನ್ ಕೋಡ್ ಕೊಟ್ಟಿದ್ದಾರೆ. ಹಾಗೆ ಕಿಡ್ಸ್ ಕೂಡ ಪರ್ಫಾರ್ಮ್ ಮಾಡಿದರು ಅಂತ ಹೇಳಿದ್ನಲ್ಲ, ಅವ್ರಿಗೆಲ್ಲ ಎನ್ಕರೇಜ್ ಮಾಡಲಿಕ್ಕೆ ಅಂತೇಳಿ $20 ಕೂಪನ್ ಕೋಡ್ನ ಅವ್ರಿಗೂ ಸಹ ಕೊಟ್ಟಿದ್ದರು. ಮ್ಯಾಜಿಕ್ ಶೋ ಕೂಡ ಇತ್ತು ಅಂತ ಹೇಳಿದ್ನಲ್ಲ, ಅದ್ರದ್ದು ಫ್ಯೂ ಬಿಟ್ಸ್ನ ಆ್ಯಡ್ ಮಾಡಿದ್ದೀನಿ. ನನಗೆ ಮ್ಯಾಜಿಕ್ ಶೋ ನೋಡಿ ನನ್ನ ಸ್ಕೂಲ್ ಡೇಸ್ ನೆನಪಾಗ್ತಾಯಿತ್ತು. ಬಿಕಾಸ್ ನಾನು ತುಂಬ ವರ್ಷನೇ ಆಗಿತ್ತು ಮ್ಯಾಜಿಕ್ ಶೋನ ನೋಡಿ. ಸ್ಕೂಲ್ ಡೇಸ್ ಬಿಟ್ಟರೆ ನಾನು ಇವಾಗಲೇ ಅನಿಸುತ್ತೆ ನೋಡ್ತಾ ಇರೋದು. ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಮ್ಯಾಜಿಕ್ ಶೋ ಬಗ್ಗೆ ಎಲ್ರಿಗೂ ಗೊತ್ತಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಪ್ರೆಡಿಕ್ಟ್ ಮಾಡ್ತಾಯಿದ್ರು ನೆಕ್ಸ್ಟ್ ಏನಾಗುತ್ತೆ ಅಂತೆಲ್ಲ. Yes. Oh.
ಇದಿಷ್ಟು ಇವತ್ತಿನ ಕ್ರಿಸ್ಮಸ್ ವಿಡಿಯೋ ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.